ಗೌರವಾನ್ವಿತ ಈ ನಮ್ಮ ನಾಯಕರು 1500 ಮನೆಗಳಿರುವ ದೊಡ್ಡ ಒಂದು ಮಸೀದಿಯ ಘನ ಅಧ್ಯಕ್ಷತೆಯನ್ನು ವಹಿಸಿ ಅದರ ಎಲ್ಲ ಕಾರ್ಯಚಟುವಟಿಕೆಯಲ್ಲಿ ಅತ್ಯಂತ ದಕ್ಷತೆಯಿಂದ ಒಳ್ಳೆಯ ನಿಲುವಿನಲ್ಲಿ ಅದನ್ನು ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಅದರಲ್ಲಿ ಶೈಕ್ಷಣಿಕವಾಗಿ ದೊಡ್ಡ ಒಂದು 50 ವಿದ್ವಾಂಸರಾಗಿ ಕಲಿಯುತ್ತಿರುವ ಮುತಾಲಿಮರು ಕಲಿಯುತ್ತಾ ಇದ್ದಾರೆ. ಅದೇ ರೀತಿ ಆ ಮಸೀದಿಯ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅತ್ಯಂತ ಕ್ರಿಯಾಶೀಲರಾಗಿ ಎಲ್ಲ ವಿಷಯದಲ್ಲೂ ನೋಡಿಕೊಂಡು ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮದನುಲ್ ಉಲೂಮ್ ಮದ್ರಸದ ಮಕ್ಕಳಾಗಿದ್ದಾರೆ. ಈ ಮಕ್ಕಳು ಇಂತಹ 1000ಕ್ಕೂ ಮಿಕ್ಕ ಮಕ್ಕಳನ್ನು ಆ ಮದ್ರಸದಲ್ಲಿ ಕಲಿತು ಹೋಗಿರುತ್ತಾರೆ. ಇವಾಗಲೂ 400ಕ್ಕೂ ಮಿಕ್ಕ ಮಕ್ಕಳು ಅಲ್ಲಿ ಕಲಿಯುತ್ತಾ ಇದ್ದಾರೆ. ಆ ಮದ್ರಸವು ಇವರ ತಾಯಿಯ ಪಾವನ ಸ್ಮರಣಿಕೆಗಾಗಿ ಪರಲೋಕ ಮೋಕ್ಷಕ್ಕಾಗಿ ನೀಡಿದ ಅತ್ಯಂತ ದೊಡ್ಡ ಒಂದು ಉಡುಗೊರೆಯಾಗಿದೆ. ಅಲ್ಲಾಹು ಸುಬ್ಹಾನಹು ವ ತಆಲ ಅದನ್ನು ಸ್ವೀಕರಿಸಲಿ. ಅದೇ ರೀತಿ ಮದ್ರಸದ ಯಾವುದೇ ಚಟುವಟಿಕೆಗಳು ಇವರ ಹತ್ರ ಒಂದು ವಿಷಯ ಹೇಳಿದಾಗಲೇ ಅದನ್ನು ಅತ್ಯಂತ ಪ್ರೀತಿಯಿಂದ ಮನಸಾರೆ ಮೆಚ್ಚಿ ಅದನ್ನು ನಿರ್ವಹಿಸುವ ಕರ್ತವ್ಯವನ್ನು ಇವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಸಾಮಾಜಿಕವಾಗಿ ರಾಷ್ಟ್ರೀಯವಾಗಿ ಧಾರ್ಮಿಕವಾಗಿ ಯಾವುದೇ ವಿಷಯಗಳಲ್ಲೂ ಅತ್ಯಂತ ನಿಷ್ಠೆಯಿಂದ ನಿಷ್ಠುರವಾಗಿ ಅದನ್ನು ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಯಾವುದಾದರೂ ಒಬ್ಬರು ಇವರ ಮನೆಗೆ ಯಾವುದಾದರೂ ವಿಷಯವೊಂದು ಹೇಳಿ ಹೋಗುವುದಾದರೆ ಖಾಲಿ ಕೈಯಲ್ಲಿ ಬರುವ ವಿಷಯವೇ ಇಲ್ಲ. ಅದಕ್ಕೆ ಅತ್ಯಂತ ಅವರಿಗೆ ಸಂತೋಷವಾಗುವ ರೂಪದಲ್ಲೇ ಅದನ್ನು ಸಹಕಾರವನ್ನು ನೀಡಿ ಅವರು ಹಿಂದಿರುಗುವುದು. ಅದೇ ರೀತಿ ಬಡವರಿಗೆ ಅದೆಷ್ಟೋ ಬಡವರು ಅವರ ಮನೆ ಮುಂದೆ ನೋಡಿದಾಗಲೂ ಕಾಣಬಹುದು. ಅದೆಷ್ಟೋ ಬಡವರು ನಿಂತಿರುತ್ತಾರೆ. ಚೆನ್ನಾಗಿ ದಾನ ಧರ್ಮವು ನೀಡುವ ಒಂದು ಕೊಡುಗೆ ದಾನಿಯೂ ಆಗಿದ್ದಾರೆ. ಇವರು ಮಾನವತಾವಾದಿಯು ಮಾತ್ರವಲ್ಲದೆ ಈ ಮೈಸೂರಿನಲ್ಲಿ ಇವರನ್ನು ಅಬ್ದುಲ್ಲಾ ಎಂದು ಕರೆಯುವುದಾದರೆ ನಮ್ಮ ಮಂಗಳೂರಿನ ಈ ಮಂಜನಾಡಿ ಗ್ರಾಮದಲ್ಲಿ ಇವರನ್ನು ಗುರುತಿಸಲ್ಪಡುವುದು ಮೈಸೂರು ಬಾವ ಎಂದೇ ಖ್ಯಾತಿ ಹೊಂದಿದ ಒಬ್ಬರು ವ್ಯಕ್ತಿಯಾಗಿದ್ದಾರೆ. ಅಲ್ಲಾಹು ಸುಬ್ಹಾನಹು ವ ತಆಲ ಇವರ ಜೀವನದಲ್ಲಿ ಅಲ್ಲಾಹು ಆರೋಗ್ಯವನ್ನು ಐಶ್ವರ್ಯವನ್ನು ಕರುಣಿಸಲಿ. ಇವರ ಎಲ್ಲ ಬಿಸಿನೆಸ್ ಕಾರ್ಯಚಟುವಟಿಕೆಯಲ್ಲಿ ಅಲ್ಲಾಹು ಬರಕತ್ತು ತುಂಬಲಿ. ನಾವು ಈ ಒಂದು ಟೂರ್ನ ವಿಷಯವನ್ನು ಇವರ ಮುಂದಿಟ್ಟಾಗ ಅವರು ಅದನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿ ಅದಕ್ಕೆ ಬೇಕಾದ ಎಲ್ಲ ಕಾರ್ಯಗಳನ್ನು ನಮಗೆ ಮಾಡಿಕೊಟ್ಟು ನಾವು ಹೋಗುವ ಪ್ರವಾಸಿ ಸ್ಥಳಗಳಿಗೆ ಆಗಾಗಲೇ ಫೋನ್ ಮಾಡಿ ಎಲ್ಲವನ್ನು ನಮಗೆ ಅತ್ಯಂತ ಸಂತಸ ತರುವ ರೀತಿಯಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ಅಲ್ಲಾಹು ಸುಬ್ಹಾನಹು ವ ತಆಲ ಅವರಿಗೆ ಅದರ ಪ್ರತಿಫಲವನ್ನು ಇಹದಲ್ಲೋ ಪರದಲ್ಲೋ ಅಲ್ಲಾಹು ನೀಡಿ ಅನುಗ್ರಹಿಸಲಿ. ನಮ್ಮನ್ನು ಅವರನ್ನು ಹಬೀಬಾದ ಮುತ್ತುನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದಿಗೆ ಸ್ವರ್ಗಲೋಕದಲ್ಲಿ ಅಲ್ಲಾಹು ಒಗ್ಗೂಡಿಸಲಿ ಎಂದು ಮಾತ್ರ ಹೇಳುತ್ತಾ ಅವರಿಗೆ ಒಂದು ಉಡುಗೊರೆಯಾಗಿ ನಮ್ಮ ಮದ್ರಸದಿಂದ ಒಂದು ಮೊಮೆಂಟೋವನ್ನು ನಾವು ಕೊಡಲಿಕ್ಕೆ ನಮ್ಮ ಉಸ್ತಾದರು ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಸರ್, ನಿಮ್ಮನ್ನ ಇವತ್ತು ಉದ್ದೇಶಿಸಿ ನಿಮ್ಮ ಬಗ್ಗೆ ಬಹಳನೇ ಅತಿಥಿ ಮಾತಾಡೋದಕ್ಕೆ ಮೌಲಾನ ಅವರು ಎಷ್ಟೋ ನಿಮ್ಗೆ ಹೇಳಿದ್ದಾರೆ. ಮತ್ತೆ ಅಲ್ಲಿ ಮೈಸೂರು ಭಾವ ಅಂತ ಕರೀತಾರೆ ನಿಮ್ಗೆ. ಈ ಮೈಸೂರವ್ರಿಗೆ ಬಹಳ ಒಂಥರ ಪ್ರೌಡ್ ಫೀಲ್ ಆಗ್ತಾ ಇದೆ. ಬೈ, ನೀವು ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ಇವತ್ತು? ನೋಡಿ, ಫಸ್ಟ್ ಆಫ್ ಆಲ್ ನನಗೆ ಮೈಸೂರು ಭಾವ ಅನ್ನೊಂದು ಅರ್ಥ ಏನಂತ ಹೇಳಿದ್ರೆ, ಸೊ ಮಂಗಳೂರಿನಲ್ಲಿ ಮೈಸೂರು ಭಾವ ಅಂದರೆ ಒಂದೊಂದು ಮನೆಯಲ್ಲಿ ಒಂದು ಸರ್ನೇಮ್ ಪ್ರೀತಿಯಿಂದ ಒಂದು ಹೆಸರಿಟ್ಟಿರ್ತಾರೆ. ಅದರಲ್ಲಿ ಭಾವ ಅನ್ನೋದು ನಮ್ಮ ಮನೆಯಲ್ಲಿ ನಮ್ಗೆ ಪ್ರೀತಿಯಿಂದ ನಮ್ಮ ತಂದೆ ತಾಯಿ ಕರೆಯುವಂಥ ಹೆಸರು. ಸೊ ಅದನ್ನು ಸುಮಾರು ಎಲ್ಲರ ಮನೇಲೂ ಆ ಥರ ಭಾವ ಅನ್ನೋ ಒಂದೊಂದು ಹೆಸರು ಇರ್ತಾರೆ ಮಕ್ಕಳಿಗೆ. ಸೊ ಅದು ಗುರ್ತಪಡಿಸೋದು ಯಾವ ಭಾವ ಅಂತಂದರೆ ಮೈಸೂರಲ್ಲಿರೋದ್ರಿಂದ ಮೈಸೂರು ಭಾವ ಅಂತ ಅದರ ಅರ್ಥ. ಹಾಗೆ ಈ ಮದ್ರಸದಲ್ಲಿ ನೋಡಿ, ನಮ್ಮ ಊರಿನಲ್ಲಿ ಸುಮಾರು 1,500 ಮನೆ ಇದೆ. 1,500 ಜಮಾತ್ ಮನೆ ಇರುವಾಗ ಅಲ್ಲಿ ಏನಂದರೆ ಒಂದು ಮದ್ರಸ ಹಳೇದಾಗಿತ್ತು.
ಆ ಮದ್ರಸನ್ನು ಒಂದು ಡೆಮಾಲಿಸಿಸ್ ಮಾಡಿ ಸುಮಾರು ಒಂದು 400-500 ಮಕ್ಕಳು ಓದುವ ಹಾಗೆ ಒಂದು ಕಟ್ಟಡ ಕಟ್ಟಿಸ್ಕೊಟ್ಟು ಆ ಕಟ್ಟಡವನ್ನು ನಮ್ಮ ತಾಯಿ ಹೆಸರಲ್ಲಿ ವಕಫ್ ಮಾಡಿದ್ದೀವಿ. ಸೊ ಅದರಿಂದ ಆ ಮದ್ರಸದಲ್ಲೂ ಆ ಊರಿನಲ್ಲೂ ಆ ಊರಿಗಾಗಂತ ಎಲ್ಲ ಆ ಊರಿನ ಒಂದು ಜಮಾತ್ ಇದೆ, ಮಂಜುನಾಡಿ ಜಮಾತ್ ಒಂದು 400-500 ವರ್ಷದ ಹಳೆಯ ಮಸೀದಿ. ಅದರಲ್ಲಿ ಒಂದು ದರ್ಗಾ ಸಮ್ಮತ ಇದೆ, ಸೈಯದ್ ಇಸ್ಮಾಯಿಲ್ ವಲಿಯುಲ್ಲಾ ತಂಗಲ್ ಅಂತ ಅಂದ್ಬಿಟ್ಟು ಅವ್ರದ್ದು ಇದಿದೆ. ಅದು ವರ್ಷ 2 ವರ್ಷಕ್ಕೊಂದು ಸಮಯ ಉರುಸಾಗ್ತದೆ. ಸೊ ಈಗ ಅಲ್ಲಿ ನಾನು ಅಧ್ಯಕ್ಷ ಆಗಿ ಸುಮಾರು ಒಂದು 10-11 ವರ್ಷ ಆಯಿತು. ಸಂಪೂರ್ಣ ಎಲ್ಲ ಕಾರ್ಯಕ್ರಮವನ್ನು ನಾನು ಹಾಗೆ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಕಮ್ಯುನಿಟಿಯವರು ಜಮಾತ್ನವರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ರೂಪದಲ್ಲಿ ನಾವು ಅದನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೇವೆ. ಸೊ ಅಲ್ಲಿ ಯಾವುದೇ ಒಂದು ಗೊಂದಲ ಯಾವುದೇ ಒಂದು ಸಂಘ ಆ ಸಂಘ ಈ ಸಂಘ ಅಂತಂದ್ರೆ ಇಲ್ಲದೆ ಸೊ ನಮ್ಮ ಇದರಲ್ಲೇ ಸುನ್ನಿಲೆ ಸುಮಾರು ಇದರಿಂದ ಯಾವುದೇ ಅದರಲ್ಲಿ ನಮ್ಮ ಜಮಾತಲ್ಲಿದೆ ಯಾವ ಹಳೆಯ ಪದ್ಧತಿ ಇದೆ ಅದೇ ಪದ್ಧತಿ ಪ್ರಕಾರ ನಾವು ನಡೆಸ್ಕೊಂಡು ಅಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೇವೆ. ಸೊ ಅದರಲ್ಲಿ ಯಾವುದೇ ಶಾಂತಿಯುತವಾಗಿದ್ದೇವೆ. ಅದಕ್ಕೆ ನಮ್ಮ ಈಗ ಇವತ್ತೊಂದು ದಿವಸ ಏನು ಸ್ಪೀಕರ್ ಆಗಿದ್ದಾರೆ ಅವರು ಸಹ ನನಗೆ ಸಂಪೂರ್ಣ ಸಹಕಾರ ಕೊಟ್ಟು ಮಸೀದಿ ಒಳ್ಳೆಯ ರೀತಿಯಿಂದ ಬೆಳ್ಕೊಂಡು ಬರ್ತಾ ಇದೆ. ಇನ್ನು ಮುಂದಕ್ಕೂ ಸಹ ಅದನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಂಜನಾಡಿ ಅನ್ನೋ ಒಂದು ಗ್ರಾಮವನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸುವಂಥ ಆಸೆ. ಸೊ ಇವತ್ತು ಸಹ ನನ್ನ ಮೈಸೂರಿನಲ್ಲಿ ಎಷ್ಟು ನನಗೆ ಒಂದು ಜನ ಇಷ್ಟಪಡ್ತಾರೋ ಅದೇ ಥರ ಮಂಗಳೂರಿನಲ್ಲಿ ಸಹ ಎಲ್ಲರೂ ಇಷ್ಟಪಟ್ಟು ಮೈಸೂರು ಭಾವ ಅಂತ ಪ್ರೀತಿಯಿಂದ ಕರೀತಾರೆ. ಬಟ್ ಯಾವುದೇ ರೂಪದಲ್ಲಿ ಯಾವುದೇ ಮೀಡಿಯಾ ಆಗಲಿ ಯಾವುದೇ ಇದರಲ್ಲಿ ಫಸ್ಟ್ ಟೈಮ್ ನಿಮಗೆ ಮೀಡಿಯಾದಲ್ಲಿ ನಾನು ಇಂಟರ್ವ್ಯೂ ಕೊಡ್ತಾ ಇರೋದು ನಮ್ಮ ಮಂಗಳೂರೆಲ್ಲ ಬಗ್ಗೆ. ಅದು ಎಲ್ಲ ನಮ್ಮ ಊರಿನೆಲ್ಲ ಮದ್ರಸ ಮಕ್ಕಳು ಬಂದು ಇವತ್ತಿಲ್ಲಿ ಪ್ರಾರ್ಥನೆ ಮಾಡಿ ದುವಾ ಮಾಡಿ ಬಂದು ತಾವು ಬಂದಿದ್ದೀರಿ. ಅದಕ್ಕೋಸ್ಕರ ಅದರಿಂದ ಎಲ್ಲ ತಮಗೊಂದು ಭೇಟಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರು ತಪ್ಪು ಹೇಳ್ಕೋಬೇಡಿ. ಇದನ್ನು ಯಾವುದೇ ಪಬ್ಲಿಸಿಟಿಗೋಸ್ಕರ ಮಾಡಲಿಲ್ಲ, ಏನೂ ಇಲ್ಲ. ಅವರ ದುವಾ ಮಾಡಿದ್ದಕ್ಕೋಸ್ಕರ ತಮ್ಮ ಹತ್ರ ನಾನು ಈ ವಿವರವನ್ನು ಹೇಳಿದ್ದೇನೆ. ಅದಕ್ಕೆ ಅಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಂ. हेलो हाँ यहाँ क्यों देखिए सब तुम्हें चाहिए बच्चे निकल भी जा रही होगा तो Assalamualaikum.